ಇವತ್ತು ತಾಯಿ ಚಾಮುಂಡೇಶ್ವರಿಯ 2ನೇ ಆಷಾಢ ಶುಕ್ರವಾರ ಬಹಳ ವಿಶೇಷವಾಗಿದೆ. ಚಾಮುಂಡೇಶ್ವರಿಯನ್ನ ನಮ್ದವರು ಯಾರು ಇಲ್ಲ, ಖಂಡಿತ ಎಲ್ಲರ ಒಂದು ಇಷ್ಟ ದೇವತೆ ಆಗಿರ್ತಾರೆ. ಆ ಚಾಮುಂಡೇಶ್ವರಿ ಇವತ್ತು ಯಾವ ರೀತಿಯ ಶಕ್ತಿ ದೇವತೆ, ಯಾವ ರೀತಿಯ ಒಂದು ನಿಮಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ತಾಯಿಯನ್ನ ನೆನಪು ಮಾಡ್ಕೊಂತ ಈ ಒಂದು ರೀಡಿಂಗ್ ನೋಡೋಣ. ಎಲ್ಲರಿಗೂ ಹೆಂಡತಿಯವರು ಅಂದ್ರೆ ಬಹಳಷ್ಟು ನಂಬಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿಯ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಚಾಮುಂಡೇಶ್ವರಿಯನ್ನ ಬಿಲೀವ್ ಮಾಡ್ತೀರಾ ಅವರೆಲ್ಲ ಮೆಂಟಲಿ ತಿಳಿಸ್ತೀರಾ. ಓಂ ಚಾಮುಂಡೇಶ್ವರಿಯೇ ನಮಃ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ತಾಯಿ ಏನನ್ನ ನಿಮಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, 10 ಆಫ್ ಪೆಂಟಿಕಲ್ಸ್ ಬಂದಿದೆ, 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಜಡ್ಜ್ಮೆಂಟ್ ಬಂದಿದೆ. ವಿಶೇಷ 2ನೇ ಶುಕ್ರವಾರದ ತಾಯಿ ಚಾಮುಂಡೇಶ್ವರಿ ನಿಮಗೆ ಏನನ್ನ ನೀಡ್ತಿದ್ದಾಳೆ, ಒಂದು ಮೆಸೇಜ್ ಅನ್ನ ಅಂತ ಹೇಳೋದಾದ್ರೆ ತುಂಬಾನೇ ಅದೃಷ್ಟದ ಕಾರ್ಡು ಇದು. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸುಖ, ಸಮೃದ್ಧಿ, ಆರ್ಥಿಕ ಒಂದು ಸ್ಥಿರತೆ, ಒಳ್ಳೆಯ ಬೆಳವಣಿಗೆ ಮತ್ತೆ ಒಂದು ಒಳ್ಳೆ ಸಮಯ ಆರಂಭ ಆಗ್ತಿದೆ. ಬಹಳ ದಿನಗಳಿಂದ ನಿಮ್ಮ ಆಸೆಗಳೆಲ್ಲ ಈಡೇರೋ ಅಂತ ಒಂದು ಟೈಮ್ ಬಂದಿದೆ. ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಎಲ್ಲಾನು ನೆರವೇರೋ ಅಂತ ಯೋಗ ಕಾಣ್ತಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಮತ್ತೆ ಹಣಕಾಸಿನಲ್ಲಿ ಯಥೇಚ್ಛವಾಗಿ ತುಂಬಾನೇ ಲಾಭ ಪಡೆಯುವಂಥದ್ದು, ನೆಮ್ಮದಿ ವಾತಾವರಣ ಸೃಷ್ಟಿಯಾಗುವಂಥದ್ದು, ತುಂಬಾನೇ ಒಂದು ಬ್ಯೂಟಿಫುಲ್ ಆದಂತ ಕಾರ್ಡ್ ಇದು. ನಿಜವಾಗ್ಲೂ ಇಷ್ಟೆಲ್ಲ ಒಳ್ಳೇದು ಮೆಸೇಜು ಚಾಮುಂಡೇಶ್ವರಿಯಿಂದ ನಿಮಗೆ ಸಿಕ್ಕಿದೆ. ನಿಮಗೆ ತಾಯಿ ಚಾಮುಂಡೇಶ್ವರಿ ಹೇಳ್ತಾ ಇರೋದೇನು ಅಂದ್ರೆ, ನೀವು ಮಾಡ್ತೀರಾ ಅಂತ ಒಂದು ಪರಿಶ್ರಮ ನಾನು ನೋಡ್ತಿದ್ದೇನೆ. ನೋಡಿ, ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಏನೇ ಕೆಲಸ ಮಾಡಿದ್ರು ನನ್ಗೊಂದು ಒಳ್ಳೇದಾಗ್ತಾ ಇಲ್ಲ ಅಂತ ನೀವು ಖಂಡಿತ ಯಾವಾಗ್ಲೂ ಅನ್ಕೊಂತಿರ್ತೀರಾ. ಹಾಗಾಗಿ ನೀವು ಒಂದು ಒಳ್ಳೆ ಪರಿಶ್ರಮಕ್ಕೆ ಒಂದು ಆಗ್ತಾ ಇಲ್ಲ. ನೀವು ಪರಿಶ್ರಮಕ್ಕೆ ನಿಮ್ಮ ಕೆಲಸ, ವ್ಯಾಪಾರ, ವಿದ್ಯಾಭ್ಯಾಸ ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಉತ್ತಮವಾದ ಫಲಿತಾಂಶ ಸಿಗಲಿದೆ. ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಶ್ರದ್ಧೆಯಿಂದ ಮುಂದುವರಿಯಿರಿ. ತಾಯಿ ನಿಮ್ಮ ಕೈ ಹಿಡಿತಾಳೆ, ಯಶಸ್ಸು ಕೊಡುತ್ತಾಳೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ನಂತರದಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ದೈವಿಕ ಸಂದೇಶ ನೀಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನ ಆರಂಭವಾಗ್ತಾ ಇದೆ. ಸಮಯ ಬಂದಿದೆ. ಒಂದು ಒಳ್ಳೆ ರೀತಿಯ ನೀವು ಏನಕ್ಕೆಲ್ಲ ನಿರಾಸೆ ಆಗಿದ್ರಿ ಅದೆಲ್ಲ ತೆಗೆದು ಒಂದು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಅದೇ ಹುಡಿಕೊಂಡು ಬರುವಂತದ್ದಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಇಟ್ಟಿರುವಂತಹ ಪ್ರಾರ್ಥನೆಗಳು ತಾಯಿ ಚಾಮುಂಡೇಶ್ವರಿ ಹತ್ರ ಏನೇನೆಲ್ಲ ಪ್ರಾರ್ಥನೆ ಇಟ್ಟಿದ್ರಿ ಅದೆಲ್ಲ ನೆರವೇರಿಸ್ತೀನಿ ಅನ್ನೋದು ದೇವಿಯ ಒಂದು ಸಂದೇಶ ಆಗಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ದೈವಿಕ ಅನುಗ್ರಹ ಅಂತೂ ತುಂಬಾನೇ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.